ತನ್ನ ಮಾತುಗಳು ಅಂತರಾತ್ಮಕ್ಕೆ ಗೊತ್ತು, ಪರಮಾತ್ಮನಿಗೆ ಗೊತ್ತು ಅಂತ ಹೇಳ್ತಾ ಇದ್ರು ಸಿ ಟಿ ರವಿಯವರು. ಇದು ಬಹಳ ಚಂದದ ಮಾತುಗಳು. ಅಂತರಾತ್ಮಕ್ಕೆ ಗೊತ್ತು, ಪರಮಾತ್ಮನಿಗೆ ಗೊತ್ತು ಅಂತ ಹೇಳ್ಕೊಳ್ಳೋದು ಸುಲಭ. ಆದರೆ ಅಂತರಾತ್ಮಕ್ಕೆ ಗೊತ್ತಿರುವಂತಹ ಸತ್ಯವನ್ನ, ಪರಮಾತ್ಮನಿಗೆ ಗೊತ್ತಿರುವಂತಹ ಸತ್ಯವನ್ನ ಮನುಷ್ಯನಾಗಿರತಕ್ಕಂಥವರು ಆಡಿರುವಂತಹ ಮಾತು ಅವ್ರಿಗೂ ಕೂಡ ಗೊತ್ತಿದ್ದೇ ಇರಬೇಕು. ಪರಿಷತ್ತಲ್ಲಿ ಸಿ ಟಿ ರವಿಯವರು ಅಶ್ಲೀಲ ಪದವನ್ನು ಬಳಸಿದ್ದು ನಿಜವಾ? ಈ ಪ್ರಶ್ನೆಗೆ ಮತ್ತೊಂದು ಮಹತ್ವದ ಉತ್ತರ ಈಗ ಸಿಗ್ತಾ ಇದೆ. ಸರ್ಕಾರಿ ದಾಖಲೆಯಲ್ಲಿ ರೆಕಾರ್ಡ್ ಆಗಿದೆಯಾ ಅಶ್ಲೀಲ ಪದ? ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. DAPRನಿಂದ CIDಗೆ ಅಸಲಿ ವಿಡಿಯೋ ಸಿಗ್ತಾ ಸಾಕ್ಷ್ಯ ಅಂತ ಹೇಳಿ. ಯಾಕಂದ್ರೆ ಈ ಇಡೀ ಎಪಿಸೋಡ್ನಲ್ಲಿ ದಾಖಲೆ ಎಲ್ಲಿದೆ, ಆಡಿಯೋ ಎಲ್ಲಿದೆ, ವಿಡಿಯೋ ಎಲ್ಲಿದೆ, ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಸದನ ಅಡ್ಜರ್ನ್ ಆಗ್ತಾ ಇದೆ ಅಂತಾನೆ, ಮುಂದೂಡಿಕೆ ಆಗ್ತಾ ಇದೆ ಅಂತಾನೆ ಆಡಿಯೋ ಕಟ್, ವಿಡಿಯೋ ಕಟ್, ಯಾವ ರೆಕಾರ್ಡ್ ಇರೋದಿಲ್ಲ, ಯಾವ ದಾಖಲೆ ಇರೋದಿಲ್ಲ. ಇದು ಸದನದ ಉನ್ನತ ಸ್ಥಾನದಲ್ಲಿ ಕುಳಿತಿರುವಂಥವರು ಕೂಡ ಅಂತ ಹೇಳಿದ್ದಂತಹ ಮಾತಿನ ಭಾಗ. ಈ ರೀತಿಯಾಗಿ ಅವರು ಕೂಡ ಅವರ ಕಡೆಯಿಂದ ಕೂಡ ಬಂದಿತ್ತು, ಯಾವುದೂ ಕೂಡ ದಾಖಲೆಗಳು ಇಲ್ಲ ಅಂತೇಳಿ. ಆದರೆ ಅಶ್ಲೀಲಕ್ಕೆ ಸಾಕ್ಷ್ಯ ಸಿಕ್ಕಿದೆ. ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ದಕ್ಕೆ ನಾನು ಹಂಗೆ ಹೇಳಿದಲ್ಲ, ಫ್ರಸ್ಟ್ರೇಟ್ ಅಂತೇಳಿ ಹೇಳಿದ್ದೆ. ಅದು ಅವರವರ ಭಾವನೆಗೆ ತಕ್ಕಂತೆ ಅವ್ರಿಗೆ ಕೇಳಿಸ್ಕೊಂಡ್ರೆ ನಾನೇನು ಮಾಡಲಿ ಅನ್ನುವಂಥ ರೀತಿಯಲ್ಲಿ ಹೇಳ್ಕೊಂಡಿದ್ರಲ್ಲ. ಪದಗಳಲ್ಲಿ ಆಡುವಂಥದ್ದು ಬಹಳ ಸುಲಭದ ಕೆಲಸ. ಆದರೆ ಪದಗಳಲ್ಲಿ ಆಡಿದ ತಕ್ಷಣವೇ ಅಂತರಾತ್ಮಕ್ಕೆ ಗೊತ್ತಿರೋ ವಿಚಾರ ಮತ್ತು ಪರಮಾತ್ಮನಿಗೆ ಗೊತ್ತಿರುವಂಥ ವಿಚಾರ ಬದಲಾವಣೆ ಆಗೋದಿಲ್ಲ ಅನ್ನುವಂಥದ್ದಕ್ಕೆ ಈಗ ಸಾಕ್ಷ್ಯಗಳು ಸಿಗ್ತಾ ಇದ್ದಾವೆ. ಅಶ್ಲೀಲಕ್ಕೆ ಸಾಕ್ಷ್ಯ ಸಿಕ್ಕಿದೆ ಅಂತೇಳಿ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿ ಟಿ ರವಿಯವರು ಅಶ್ಲೀಲ ಪದ ಬಳಕೆಯನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಹಳ ಮಹತ್ವದ ಸಾಕ್ಷ್ಯವೊಂದು ಈಗ ಸಿಗ್ತಾ ಇದೆ. ಅದು ಸರ್ಕಾರಿ ಸಾಕ್ಷ್ಯ. ಯಾಕೆಂದರೆ ಖಾಸಗಿ ವಾಹಿನಿಗಳಲ್ಲಿ, ಖಾಸಗಿ ಚಾನೆಲ್ಗಳಲ್ಲಿ ಈಗಾಗಲೇ ಈ ಆಡಿಯೋಗೆ ಸಂಬಂಧಪಟ್ಟಂತೆ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ವಿಡಿಯೋ ಆಡಿಯೋವನ್ನು ರಿಲೀಸ್ ಮಾಡಿದ್ರು. ಅದರಲ್ಲಿ ಅತ್ಯಂತ ಸ್ಪಷ್ಟವಾಗಿ ಯಾವ ಅಲಿಗೇಷನ್ ಮಾಡಿದ್ರು ಅದೇ ಪದದ ಬಳಕೆ ಆಗಿರುವಂಥದ್ದು ಕಾಣ್ತಾ ಇತ್ತು. ಆದರೆ ಅವೆಲ್ಲವೂ ಕೂಡ ಖಾಸಗಿ ಆದವು. ಆದರೆ ಸರ್ಕಾರಿ ದಾಖಲೆಗಳ ಮೂಲಕವಾಗಿ ಇದು ಸಿಗ್ತಾ ಇದೆ. ರವಿ ಅಶ್ಲೀಲ ಪದ ಬಳಸಿದ್ದು ಸರ್ಕಾರದ ಟಿವಿನಲ್ಲೇನೆ ದಾಖಲಾಗಿದೆ. ಅಂದ್ರೆ ಯಾವ ಸ್ವರೂಪದಲ್ಲಿ ಅಲ್ಲಿ ಮಾತುಕತೆ ನಡೆದಿದೆ ಅನ್ನುವಂಥದ್ದು ಗೋಚರ ಆಗ್ತಾ ಇದೆ. DAPRನಿಂದ CIDಗೆ ಅಸಲಿ ವಿಡಿಯೋ ಸಲ್ಲಿಕೆ ಆಗಿದೆ. ಅವರದ್ದೇ ಆದಂತಹ ಸೋರ್ಸ್ನಿಂದ ವಿಡಿಯೋವನ್ನು ಸಲ್ಲಿಕೆ ಮಾಡಲಾಗಿದೆ. ಅಸಲಿ ವಿಡಿಯೋವನ್ನು ಸಲ್ಲಿಕೆ ಮಾಡಿದ್ದಾರೆ. ವಿಡಿಯೋದಲ್ಲಿ 7 ಬಾರಿ ಆ ಪದ ಬಳಕೆಯನ್ನು ಮಾಡಿರುವಂಥದ್ದು ಪತ್ತೆಯಾಗಿದೆಯಂತೆ. 7 ಬಾರಿ, ಒಂದಲ್ಲ ಎರಡಲ್ಲ, 7 ಬಾರಿ ಆ ಪದವನ್ನು ಬಳಕೆ ಮಾಡಿರುವಂಥದ್ದು ಪತ್ತೆಯಾಗಿದೆ ಅಂತೇಳಿ. ಫ್ರಸ್ಟ್ರೇಟ್ ಅಂತೇಳಿ ಹೇಳಿದ್ದಾರೆ ಅಂತಕೊಂಡು ಹೇಳಿದಾರಲ್ಲ. ಅಫ್ಕೋರ್ಸ್ ಸಭಾಪತಿಯವರು ಅಲಿಗೇಷನ್ ಇರುವಂತಹ ಪದ ಯಾವುದು, ಅವಾಚ್ಯ ಪದ ಯಾವುದು ಅನ್ನೋಂಥದ್ದನ್ನು ಕೂಡ ತಮ್ಮ ರೂಲಿಂಗ್ ನೀಡುವ ಸಂದರ್ಭದಲ್ಲಿ ಹೇಳಿದ್ದಾರೆ. ವಿಡಿಯೋದಲ್ಲಿ ಖಾಸಗಿ ಟಿವಿಗಳನ್ನಷ್ಟೇ ಅಲ್ಲ, ಸರ್ಕಾರಿ ಟಿವಿಯಲ್ಲೂ ಕೂಡ ಈಗ ಇದು ದಾಖಲಾಗಿರುವಂಥದ್ದು ಸಿಗ್ತಾ ಇದೆ. ಅದು CID ಕೈಗೆ ಹೋಗ್ತಾ ಇದೆ. ಅಂದರೆ ಇಂಥದ್ದೊಂದು ಪದವನ್ನು ಸಿ ಟಿ ರವಿಯವರು ಸದನದ ಒಳಗಡೆ, ವಿಧಾನ ಪರಿಷತ್ನ ಒಳಗಡೆ, ಕರ್ನಾಟಕದ ಮೇಲ್ಮನೆಯ ಒಳಗಡೆ ಆಡಿದ್ದಾರೆ ಅನ್ನುವುದಕ್ಕೆ ಸಾಕ್ಷ್ಯ ಸಿಗ್ತಾ ಇದೆ. ಖಾಸಗಿ ಟಿವಿಗಳ ವಿಡಿಯೋ ಬಗ್ಗೆ ಪ್ರಶ್ನೆ ಮಾಡಿದ್ರು ಸಭಾಪತಿಯವರು. ಸಭಾಪತಿಯವರು ಕೂಡ ಈ ವಿಚಾರದಲ್ಲಿ ಸದನದ ಒಳಗಡೆ ನಿಷ್ಪಕ್ಷಪಾತವಾಗಿ ನಡ್ಕೊಳ್ಳಲೇಬೇಕಾಗತ್ತೆ. ಅವರು ಕೂಡ ಈ ವಿಚಾರದಲ್ಲಿ ಅವರ ಸಭಾಪತಿ ಅವಧಿಯಲ್ಲಿ ಆಗಿರುವಂತಹ ಸದನದಲ್ಲಿ ಇಂಥದ್ದೊಂದು ನಡೆದಿದೆ ಅಂತ ಹೇಳಿದ್ರೆ ಅದು ಅದಕ್ಕಿಂತ ದೊಡ್ಡ ಕಪ್ಪುಚಕ್ಕೆ ಸದನಕ್ಕಿರೋಕ್ಕೆ ಸಾಧ್ಯ ಇಲ್ಲ. ಅದನ್ನು ತೊಳೆಯುವ ಕೆಲಸವನ್ನು, ಅದನ್ನು ಅಳಿಸಿ ಹಾಕುವಂಥ ಕೆಲಸವನ್ನು ಸಭಾಪತಿಯವರ ಕೈಯಲ್ಲೂ ಕೂಡ ಆಗಬೇಕಾಗಿದೆ. ಅದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಮತ್ತು ಸಭಾಪತಿಯವರು ಇಲ್ಲ ಇದನ್ನು ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ ಅಂತೇಳಿ ಬಿಡುವಂಥದ್ದು ಭಾಳ ಸುಲಭದ ಕೆಲಸ. ಆದರೆ ಆತ್ಮಾವಲೋಕನದಿಂದಲೇ ಆಗದಿದ್ದರೆ ಅಂತರಾತ್ಮ ಪರಮಾತ್ಮದ ಮಾತುಗಳು ಬರ್ತವೆ. ಈ ಅಂತರಾತ್ಮ ಪರಮಾತ್ಮದ ಜೊತೆಗೆ ಆ ಮನುಷ್ಯನೂ ಕೂಡ ಆಡಿರುವ ಮಾತುಗಳಿರ್ತಾವಲ್ಲ, ಅದು ಗೊತ್ತಾಗಬೇಕಾಗಿರುವಂಥದ್ದೇ ಸಾಕ್ಷಿಗಳ ಮೂಲಕವಾಗಿ ಗೊತ್ತಾಗಬೇಕು. ಅದಕ್ಕಾಗಿಯೇ ಸಾಕ್ಷಿಗಳು ಬೇಕಾಗಿರೋದು. ಒಂದು ವೇಳೆ ಆ ಅಂತರಾತ್ಮಕ್ಕೆ ಗೊತ್ತಿರುವಂಥ ವಿಚಾರವನ್ನು ಆ ಮನುಷ್ಯ ಕರೆಕ್ಟಾಗಿ ಹೌದು ನಾನು ಹಾಗೆ ಹೇಳಿದ್ದೆ ಅಂತ ಹೇಳಿಕೊಂಡ್ರೆ ಸಾಕ್ಷ್ಯದ ಅವಶ್ಯಕತೆ ಇರೋದಿಲ್ಲ. ಸಾಕ್ಷ್ಯ ಯಾವಾಗ ಬೇಕಾಗುತ್ತೆ, ಇಂಥ ಕಾರಣಕ್ಕಾಗಿ ಬೇಕಾಗುತ್ತೆ. ಅಸಲಿ ವಿಡಿಯೋ CID ಕೈಗೆ ಸಿ ಟಿ ರವಿಯವರಿಗೆ ಇದರಿಂದ ಸಂಕಷ್ಟ ಎದುರಾಗುವಂಥದ್ದು ನಿಶ್ಚಿತವಾಗಿ ಗೋಚರಿಸ್ತಾ ಇದೆ. ಯಾಕಂದರೆ ಸಿ ಟಿ ರವಿಯವರು ಪ್ರತಿಪಾದಿಸ್ತಾ ಇದ್ದಾರೆ, ಇಲ್ಲ ನಾನು ಹಾಗೆ ಹೇಳಲೇ ಇಲ್ಲ ಅಂತ, ನಾನು ಹೇಳಿದ್ದು ಫ್ರಸ್ಟ್ರೇಟ್ ಅನ್ನುವಂಥ ಪದ ಅಷ್ಟೇ, ಅದು ಬಿಟ್ಟು ಬೇರೆನೇನು ಹೇಳಿಲ್ಲ ಅನ್ನುವಂಥ ಮಾತನ್ನು ಸಿ ಟಿ ರವಿಯವರು ಹೇಳ್ತಾ ಇದ್ದಾರೆ. ಇದು ಸಹಜವಾಗಿಯೇ ಸಿ ಟಿ ರವಿಯವರಿಗೆ ಸಂಕಷ್ಟವನ್ನು ತಂದೊಡ್ಡಿದೆ. CID ಮನವಿ ಮೇರೆಗೆ ವಿಡಿಯೋ ನೀಡಿರುವಂತಹ DAPR
ಯಾಕಂದರೆ ನೀವು ಸದನದ ಒಳಗಡೆ ಮಹಜರು ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿದರೆ ಅದು ಸಭಾಪತಿಯವರ ವಿವೇಚನೆಗೆ ಬಿಟ್ಟಿರುವಂಥದ್ದು. ಸಭಾಪತಿಯವರು ಕೂಡ ಅದು ಯಾಕೆ ಈ ಪ್ರಕರಣದಲ್ಲಿ ಇಲ್ಲ ಸದನದ ಒಳಗಡೆ ನಾವು ಮಹಜರು ಮಾಡೋದಕ್ಕೆ ಕೊಡೋದಿಲ್ಲ ಅಂತ ಹೇಳಿದಾಕ್ಷಣ ಸದನದ ಗರಿಮೆಯನ್ನು ಮೇಲಕ್ಕೂ ಹೋಗೋದಿಲ್ಲ, ಸದನದ ಹಿರಿಮೆಯನ್ನು ಮೇಲಕ್ಕೂ ಹೋಗೋದಿಲ್ಲ. ಸದನದ ಹಿರಿಮೆ, ಸದನದ ಗರಿಮೆ, ಅದಕ್ಕೆ ಒಂದು ಮಾನ್ಯತೆ ಅದು ಯಾವತ್ತೂ ಇರಬೇಕು. ಅದರಲ್ಲಿ ಯಾರೂ ಕೂಡ ಅದಕ್ಕೆ ಅಪಚಾರ ಎಸಗಬಾರ್ದು. ಯಾಕೆಂದರೆ ಅದು ಕನ್ನಡಿಗರ ಆಸ್ತಿ, ಕನ್ನಡಿಗರ ಹೆಮ್ಮೆ. ಅದು ಆ ಪ್ರಜ್ಞೆಯೊಂದಿಗೆ ನಾವು ಈ ವಿಚಾರಗಳನ್ನು ನೋಡಬೇಕು. ಆದರೆ ಅಂತಹ ಸದನದಲ್ಲಿ ಏನು ಬೇಕಾದರೂ ಹೇಳ್ಬೋದು. ಹಾಗಾದರೆ ಯಾವ ಪದವನ್ನು ಬಳಕೆ ಮಾಡ್ಬೋದು, ರೆಕಾರ್ಡ್ಗೆ ಹೋಗಿಲ್ಲ ಅನ್ನೋ ಕಾರಣಕ್ಕಾಗಿ ಏನು ಬೇಕಾದ್ರೂ ಮಾತಾಡ್ಬೋದಾ? ರಸ್ತೆ ಬದಿಯಲ್ಲಿ ಆಡುವಂತಹ ಜಗಳದ ರೀತಿಯಲ್ಲಿ ಅಲ್ಲೂ ಕೂಡ ಮಾತನಾಡಕ್ಕೆ ಹೋದರೆ ಸದನದ ಗರಿಮೆ ಏನಾಗಬೇಕು? 4 ಗಂಟೆಗಳ ವಿಡಿಯೋ ಸಲ್ಲಿಕೆಯಾಗಿದೆ. ಅಶ್ಲೀಲ ಪದಕ್ಕೆ ಸಾಕ್ಷ್ಯವೂ ಕೂಡ ಸಿಕ್ಕಿದೆ ಅಂತ ಹೇಳಿ ಆ ಪರ್ಟಿಕ್ಯುಲರ್ ದಿವಸದಂದು 19ನೇ ತಾರೀಕಿನಂದು ಏನೇನು ಚರ್ಚೆ ಆಗಿದೆ ಸದನದ ಒಳಗಡೆ, 4 ಗಂಟೆಗಳ ಕಾಲ ಏನು ಸದನ ನಡೆದಿತ್ತಲ್ಲ ಆ ಎಲ್ಲ ವಿಡಿಯೋವನ್ನು ಕೂಡ ತೆಗೆದುಕೊಂಡಿದ್ದಾರೆ. ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ವಿಡಿಯೋವನ್ನು ಕಳಿಸಿದ್ದಾರೆ CID ಅಧಿಕಾರಿಗಳು. CID ಅಧಿಕಾರಿಗಳು ಇದನ್ನು ವಿಧಿವಿಜ್ಞಾನಾಲಯ ಪ್ರಯೋಗಾಲಯಕ್ಕೆ ಕಳಿಸಿದ್ದಾರೆ, ಲ್ಯಾಬ್ಗೆ ಕಳಿಸಿದ್ದಾರೆ, FSLಗೆ ಕಳಿಸಿದ್ದಾರೆ. ಈಗ ಅದನ್ನು ಯಾಕೆಂದರೆ ಮೊದಲು ವಿಡಿಯೋದ ಅಸಲಿಯತ್ತು ಗೊತ್ತಾಗಬೇಕು. ಅವರು DAPRನಿಂದ ಸಂಗ್ರಹಿಸಿದ್ರು ಕೂಡ ವಿಡಿಯೋದ ಅಸಲಿಯತ್ತು ಗೊತ್ತಾಗಬೇಕು. ವಿಡಿಯೋದಲ್ಲಿರುವ ಆಡಿಯೋ ರವಿಯವರದ್ದೇನಾ ಅಂತ ಖಚಿತಪಡಿಸಿಕೊಳ್ಳೋದಕ್ಕೆ ಪರೀಕ್ಷೆಯನ್ನು ಕೂಡ ಮಾಡಲಾಗುತ್ತೆ. ಅದು ರವಿಯವರದ್ದೇ ವಾಯ್ಸಾ ಅಂತ ಪರಿಶೀಲನೆ ನಡೆಸಲಾಗುತ್ತೆ. CT ರವಿ ಧ್ವನಿ ಪರೀಕ್ಷೆಗೂ ಕೂಡ ಮುಂದಾಗಿದ್ದಾರೆ CID ಅಧಿಕಾರಿಗಳು. ಅದಕ್ಕೆ ಅವರ ವಾಯ್ಸ್ ಸ್ಯಾಂಪಲ್ ಬೇಕು CT ರವಿಯವರದ್ದು. ಅದರ ಮೂಲಕವಾಗಿ ಧ್ವನಿ ಪರೀಕ್ಷೆ ಮಾಡಿಸೋದಕ್ಕೂ ಕೂಡ CID ಅಧಿಕಾರಿಗಳು ಮುಂದಿದ್ದಾರೆ. ಆದರೆ ಇಲ್ಲಿ ಒಂದಿಷ್ಟು ಅನುಮಾನಗಳು ಕೂಡ ಇದ್ದಾವೆ. ಅದೇನು ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ. ಅಶ್ಲೀಲ ಪದ ಬಳಕೆ ಮಾಡಿರೋದು ರವಿಗೆ ಅರಿವಿದೆಯಾ ಅನ್ನುವಂಥದ್ದು. ಯಾಕೆಂದರೆ ಆಡಿರುವ ಮಾತು ಒಂದು ಬಾರಿ ಏನೋ ಕೇಳಿದ, ಗೊತ್ತಾಗಲಿಲ್ಲ, ಸಡನ್ ಆಗಿ ಏನೋ ಹೇಳಿದೆ, ಬಹುಶಃ ನಾನು ಹಂಗೆ ಹೇಳಿದ್ನಾ ಅಂತ ಅನ್ನಿಸ್ಲೂಬಹುದು. ಯಾಕೆಂದರೆ ಕೆಲವೊಮ್ಮೆ ಮಾತಾಡುವ ಭರದಲ್ಲಿ ಏನೋ ಹೇಳಿಬಿಟ್ಟಿರ್ತಾರೆ, ಅದು ಆ್ಯಕ್ಚುಲಿ ವಿವೇಚನೆಯಲ್ಲಿ ಇಲ್ಲದಿರ್ಬೋದು. ಆವಾಗ ಆಬ್ಸೆಂಟ್ ಮೈಂಡ್ ಕೂಡ ಇರಲೂಬಹುದು ಅಂತಲೇ ಅಂದ್ಕೊಳ್ಳೋಣ. ಆಬ್ಸೆಂಟ್ ಮೈಂಡ್ ಇತ್ತು, ಹಾಗಾಗಿ ಅವ್ರಿಗೆ ಗೊತ್ತಾಗಲೇ ಸಡನ್ ಆಗಿ ಗಮನಿಸಲಿಲ್ಲ ಅಂತ. 7 ಬಾರಿ ಹೇಳಬೇಕು ಅಂದರೆ ಎದ್ದಿರಲೇಬೇಕಲ್ವಾ? 7 ಬಾರಿ ಯಾರು ಕೂಡ ಹೇಳೋಕ್ಕೆ ಸಾಧ್ಯ ಇಲ್ಲ. 1 ಬಾರಿ ಹೇಳ್ಬೋದು, ಆದರೆ 7 ಬಾರಿ ಅದೇ ಪದವನ್ನು ಬಳಕೆ ಮಾಡಿದ್ದಾರೆ ಅಂತ ಹೇಳಿದರೆ ಅದು ಅವ್ರಿಗೆ ಗೊತ್ತಿಲ್ಲದಿರೋದಕ್ಕೆ ಸಾಧ್ಯನಾ? ಧ್ವನಿ ಪರೀಕ್ಷೆಗೆ CT ರವಿ ಅವರು ಹಿಂದೇಟು ಹಾಕ್ತಿರೋದು ಯಾಕೆ? ಅವ್ರು ಹೇಳ್ತಾ ಇದ್ದಾರೆ, ನನ್ನ ಭಾಷಣಗಳು ಸಾರ್ವಜನಿಕವಾಗಿ ಸಿಗ್ತವೆ, ಅದನ್ನು ತೆಗೆದುಕೊಳ್ಳಿ ಅಂತ ಹೇಳಿ. ಕೋರ್ಟ್ಗೆ ಕೇಸ್ ಹೋದಾಗ ಅದು ನಿಲ್ಲೋದಿಲ್ಲ. ಯಾಕಂದರೆ ನೀವು ವಾಯ್ಸ್ ಸ್ಯಾಂಪಲನ್ನು ಇಲ್ಲಿಂದ ಸಂಗ್ರಹಿಸಿದ್ರಿ ಅಂತ ಪೊಲೀಸರಿಗೆ ಫಸ್ಟ್ ಪಾರ್ಟಿ ಸವಾಲನ್ನು ಹಾಕ್ತಾರೆ ಡಿಫೆನ್ಸ್ ಲಾಯರು. ನೀವು ಪಡ್ಕೊಂಡಿರ್ತಕ್ಕಂತಹ ವಾಯ್ಸ್ ಸ್ಯಾಂಪಲೇ ಸರಿ ಇಲ್ಲ ಅಂತ ಹೇಳ್ತಾರೆ. ಇಂಥದ್ದೊಂದು ಪರಿಸ್ಥಿತಿ ಆಗ್ಬೋದು. ಕೋರ್ಟ್ ಜಾಮೀನು ಕೊಡುವಾಗ ತನಿಖೆಗೆ ಸಹಕರಿಸಬೇಕು ಅಂತ ಹೇಳಿದ್ದಂತಹ ಷರತ್ತು ನೆನಪಿಲ್ವೇ? ಅವ್ರಿಗೆ ಜಾಮೀನು ಕೊಟ್ಟಾಗ ಅವ್ರು ಎಲ್ಲಿದ್ದಾರೋ ಅಲ್ಲಿಂದಲೇ ಬಿಟ್ಟುಬಿಡಿ ಅಂತ ಹೇಳಿದಾಗ ಇವರು ಹೊರಗಡೆ ಬಂದ್ರಲ್ಲ, ಆವಾಗ ಕೋರ್ಟಿನ ಆದೇಶ ಅವರಿಗೆ ನೆನಪಿತ್ತು, ಆದರೆ ಷರತ್ತು ನೆನಪಿಲ್ವಾ? ಆತ್ಮಸಾಕ್ಷಿಗೆ ವಿರುದ್ಧವಾಗಿ ವಾದ ಮಾಡಿಕೊಳ್ಳುವಂತಹ ಚಿಂತೆ ಕಾಡ್ತಾ ಇದೆಯಾ ಅಂತ ಹೇಳಿ. ಯಾಕಂದರೆ ಆತ್ಮಸಾಕ್ಷಿಯ ಬಗ್ಗೆ, ಅಂತರಾತ್ಮ ಪರಮಾತ್ಮನ ಬಗ್ಗೆ ಮಾತಾಡಿದಂಥವ್ರು ಈಗ ವಾಯ್ಸ್ ಸ್ಯಾಂಪಲ್ ಒಂದು ವೇಳೆ ಮ್ಯಾಚ್ ಆಯಿತು ಅಂದರೆ ಏನು ಹೇಳ್ತಾರೆ? ಇಷ್ಟು ದಿನ ನಿಂದಿಸಿಲ್ಲ ಅಂತಿದ್ದಂತಹ ರವಿ ಈಗ ಅಸಲಿ ವಿಡಿಯೋ ಎಲ್ಲಿ ಎಂದಿದ್ದು ಯಾಕೆ? ಅಸಲಿ ವಿಡಿಯೋ ಯಾವುದು, ಎಲ್ಲಿದೆ ಅಂತ ಕೇಳ್ತಾ ಇದ್ರು ಅವರು. ಯಾಕೆ ಇದು? ಯಾವ ಕಾರಣಕ್ಕಾಗಿದ್ದು? ಧ್ವನಿ ಪರೀಕ್ಷೆಗೆ CT ರವಿ ಒಪ್ಪದಿದ್ರೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಹೋಗುವಂತಹ CID ಅವರು ಅಲ್ಲಿಂದ ಆರ್ಡರ್ನ ಪಡ್ಕೊಳ್ಬೋದು. ಅವರು ಕೂಡ ಆರ್ಡರ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಧ್ವನಿ ಪರೀಕ್ಷೆಗೆ ವಾಯ್ಸ್ ಸ್ಯಾಂಪಲ್ ನೀಡುವಂತೆ ಮನವಿ ಮಾಡಿದ್ದಾರೆ CID ಅಧಿಕಾರಿಗಳು. ಅವರು ಕೋರ್ಟ್ ಮೂಲಕವಾಗಿಯೇ ಆದೇಶವನ್ನು ಪಡ್ಕೊಂಡು ಬರಬಹುದು. ಇಷ್ಟಕ್ಕೂ ಕೋರ್ಟ್ನಲ್ಲಿ ಆಗಿದ್ದೇನು ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕು. ಕೋರ್ಟ್ಗೆ ಹಾಜರಾಗಿಲ್ಲ CT ರವಿ, ವಕೀಲರು ಮಾತ್ರ ಹಾಜರಾಗಿದ್ದಾರೆ. ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ರವಿಯವರಿಗೆ ಒಂದೇ ದಿನ 2 ನೋಟಿಸ್ ಕೊಟ್ಟಿದ್ದಾರೆ ಅಂತೇಳಿ ವಕೀಲರು ಹೇಳ್ಕೊಂಡಿದ್ದಾರೆ. ಹೀಗಾಗಿ ನಿಮ್ಗೇನಾದರೂ ಆಕ್ಷೇಪಣೆ ಇದ್ದರೆ ಸಲ್ಲಿಸಿ ಅಂತ ಹೇಳ್ಕೊಂಡು ಜಡ್ಜವರು ಕೂಡ ಕೇಳಿದ್ದಾರೆ. ವಾಟ್ಸಪ್ನಲ್ಲಿ ನೋಟಿಸ್ ಬಂದಿದೆ ಅಂತೀರಿ, ಈಗ ಹೇಗೆ ಹಾಜರಾಗಿದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ನಾಳೆ ನೀವು ತಿಳಿಸಬೇಕು, ಇಲ್ಲವಾದರೆ ವಾಯ್ಸ್ ಸ್ಯಾಂಪಲ್ ನೀಡೋದಕ್ಕೆ ಆದೇಶವನ್ನು ಮಾಡ್ತೀನಿ. ನಿಮ್ದೇನೇ ಆಕ್ಷೇಪ ಇದ್ರೂ ಕೂಡ ನಾಳೆ ಹೇಳಿ, ಇಲ್ಲದಿದ್ದರೆ ವಾಯ್ಸ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಳ್ಳಿ ಅಂತೇಳಿ ಆದೇಶವನ್ನು ಮಾಡ್ತೀನಿ ಅಂತೇಳಿ. ದಯವಿಟ್ಟು ಬೇರೆ ದಿನ ಕೊಡಿ ಅಂತೇಳಿ CT ರವಿ ವಕೀಲರು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಯಾಕೆ ನಿಮಗೆ ಬೇರೆ ದಿನ ಬೇಕು ಅಂತೇಳಿ ಜಡ್ಜವರು ಕೂಡ ಕೇಳಿದ್ದಾರೆ. ನೀವು ನಾಳೆನೇ ಬರೋದಕ್ಕೆ ಏನಾಗುತ್ತೆ ಅಂತೇಳಿ, ನಮಗೆ ಇನ್ನೂ ಫೈಲ್ ಸಿಕ್ಕಿಲ್ಲ ಅಂತೇಳಿ ವಕೀಲರು ವಾದ ಮಂಡಿಸಿದ್ದಾರೆ. ಹಿಂದೆ ಅವರಿಗೆ ಕಾಪಿ ಕೊಡಿ ಅಂತೇಳಿ CID ಅಧಿಕಾರಿಗಳಿಗೆ ಜಡ್ಜವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ದ್ಯಾಟ್
ನೀವು ಇಮಿಡಿಯೇಟಾಗಿ ಆ ಕಾಪಿಯನ್ನು ಕೊಡಿ, ಬೇಕಿದ್ರೆ ವಾಯ್ಸ್ ಸ್ಯಾಂಪಲ್ ಕೊಡಿ, ವಿಚಾರಣೆಗೆ ದಿನಾಂಕ ನಾನು ಹೇಳ್ಕೊಳ್ಳಿ, ಅದು ಯಾವಾಗ ಆಗಬೇಕು ಅಂತ IO ಹತ್ರ ಹೇಳ್ಕೊಳ್ಳಿ ಅಂತ ತಿಳ್ಕೊಂಡು ಜಡ್ಜ್ ಅವರು ಹೇಳಿದ್ದಾರೆ. ಜನವರಿ 22ಕ್ಕೆ ವಿಚಾರಣೆ ಮುಂದೂಡಿದ್ದಾರೆ ಹೈಕೋರ್ಟ್ನವರು. ಜನಪ್ರತಿನಿಧಿ ಕೋರ್ಟ್ನಿಂದ ಈಗ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. CT ರವಿ ಅವರು ಈ ವಿಚಾರದಲ್ಲಿ ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಅಂತೆ ಕಂತೆಗಳು ಇವೆಲ್ಲ ನೆಗೆಟಿವ್ ನೆರೆಟಿವ್ ಸೃಷ್ಟಿ ಮಾಡೋದಕ್ಕೆ ಮಾಡಿರುವ ಒಂದು ಷಡ್ಯಂತ್ರದ ಭಾಗ. ನೆಗೆಟಿವ್ ನೆರೆಟಿವ್ ಸೃಷ್ಟಿ ಮಾಡೋದಕ್ಕೆ ಮಾಡಿರುವ ಒಂದು ಷಡ್ಯಂತ್ರದ ಭಾಗ. ಈ ಥರದ ಷಡ್ಯಂತ್ರವನ್ನು ದುರುದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. FSL ಆಗಿಲ್ಲ, ತನಿಖೆನೇ ಆಗಿಲ್ಲ, ಸುದ್ದಿ ಪ್ಲಾಂಟ್ ಆಗುತ್ತೆ ಅಂದರೆ ಇದ್ರ ಹಿಂದ್ಗಡೆ ದುರುದ್ದೇಶ ಇದೆ. ಕೆಲವರು ತಮ್ಮ ಮಾನ ಉಳಿಸ್ಕೊಳ್ಳೋಕ್ಕೆ ವಾಮ ಮಾರ್ಗವನ್ನು ಹಿಡಿದಿದ್ದಾರೆ. ಈ ಥರದ ಪ್ಲಾಂಟ್ ಮಾಡಿಸೋದ್ರ ಮೂಲಕ ವಾಮ ಮಾರ್ಗವನ್ನು ಹಿಡಿದಿದ್ದಾರೆ. ಮತ್ತು ನಾನೊಂದು ಕಂಪ್ಲೇಂಟ್ನ ಖಾನಾಪುರ ಪೊಲೀಸ್ ಸ್ಟೇಷನ್ಗೆ 19ನೇ ತಾರೀಕು ರಾತ್ರಿ ಕೊಟ್ಟಿದ್ದೆ. ಹೀಗೆ CT ರವಿ ಅವರು ತಮ್ಮ ಸಮರ್ಥನೆಯನ್ನು ಮುಂದುವರಿಸಿದ್ದಾರೆ. ಆದರೆ ಅವರ ಏನೇ ಸಮರ್ಥನೆಗಳಿದ್ರು ಕೂಡ ಕೋರ್ಟ್ ಯಾವ ಆದೇಶವನ್ನು ಕೊಟ್ಟು ಒಂದು ವೇಳೆ ನೀವು ವಾಯ್ಸ್ ಸ್ಯಾಂಪಲ್ ಕೊಡಿ ಅಂತ ಹೇಳಿದರೆ ಆಗ ಕೊಡದೆ ಬೇರೆನೇನು ವಿಧಿ ಇರೋದಿಲ್ಲ. ಅವರು ಕೂಡ ಅದನ್ನು ಹೇಗೆ ಎದುರಿಸ್ತಾರೆ ಕಾನೂನಾತ್ಮಕವಾಗಿ ಅಂತ ನೋಡಬೇಕಾಗಿದೆ. ಅಂತರಾತ್ಮ ಪರಮಾತ್ಮ ಇದರ ನಡುವೆ ಕೋರ್ಟ್ ಕೊಡುವಂತಹ ಆದೇಶವು ಕೂಡ ಬಹಳ ಮುಖ್ಯ ಆಗುತ್ತೆ CT ರವಿಯವರ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ.